ಶಾಕ್ ಮತ್ತು ತೀವ್ರ ರಕ್ತಸ್ರಾವದಿಂದ ರೇಣುಕಾಸ್ವಾಮಿ ಸಾವಾಗಿದೆ ಅಂತಕ್ಕಂಥದ್ದು. ರೇಣುಕಾಸ್ವಾಮಿ ದೇಹದ ಮೇಲೆ 39 ಗಾಯಗಳು. ಇದು ಅವತ್ತೇ ಫೋಟೋಗಳು ರಿಲೀಸ್ ಆಗಿತ್ತು. ಆ 39 ಗಾಯಗಳದ್ದು ಎದೆ ಮೂಳೆ ಮುರಿತ, ವೃಷಣ ಚೀಲದಲ್ಲಿ ರಕ್ತಸ್ರಾವ, ಇವೆಲ್ಲವೂ ಕೂಡ ಸಾವಿಗೆ ಕಾರಣವಾಗಿರೋ ಅಂಶ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹೇಳಿದ್ದಾರೆ ಇದೆಲ್ಲವನ್ನ ಕೂಡ. ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ, ತಲೆ ತಗೊಂಡೋಗಿ ಲಾರಿಗೆ ಗುಜ್ಜಿಸಿದ್ರೆ ಇನ್ನೇನಾಗುತ್ತೆ? 7 ಪುಟಗಳ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಈ ಅಂಶಗಳೆಲ್ಲವೂ ಕೂಡ ಉಲ್ಲೇಖವಾಗಿದೆ. ಅದನ್ನು ಯಥಾವತ್ತಾಗಿ ಚಾರ್ಜ್ ಶೀಟಲ್ಲಿ ಸಲ್ಲಿಕೆ ಮಾಡಿರ್ತಾರೆ, ಅಟ್ಯಾಚ್ ಮಾಡಿರ್ತಾರೆ. ಪ್ರತಿಯೊಂದು ಮಾಹಿತಿಯು ಪ್ರತ್ಯೇಕವಾಗಿ ಸಲ್ಲಿಕೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಫೋಟೋ, ಇದು ಅವಾಗಲೇ ರಿಲೀಸ್ ಆಗಿದ್ದ ಫೋಟೋಗಳಿದೆಲ್ಲ. ಆತನ ಡೆಡ್ ಬಾಡಿಯ ಫೋಟೋ. ಏನೋ ಹಚ್ಚೆ ಹಾಕಿಸ್ಕೊಂಡಿದ್ದನ್ನು ಸುಟ್ಟಿದ್ದಾರೆ ಪಾಪಿಗಳು. ಮತ್ತು ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಮೆಗ್ಗಾರ್ನಿಂದ. 600 ರೂಪಾಯಿ ಕೊಟ್ಟು ಖರೀದಿ ಮಾಡ್ಕೊಂಬಂದಿದ್ದರಂತೆ ಮೆಗ್ಗಾರ್ನ. ಆಮೇಲೆ ವೃಷಣ ಚೀಲದಲ್ಲಿ ರಕ್ತಸ್ರಾವ, ಮೆದುಳಿನಲ್ಲಿ ರಕ್ತಸ್ರಾವ, ಆ ಪರಿಪ್ರಮಾಣದಲ್ಲಿ ಚಿತ್ರಹಿಂಸೆ ಕೊಟ್ಟು ಅಲ್ಲಿ ಇದು ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಬಳಿಕ ರಾಘವೇಂದ್ರ ಪತ್ನಿ ಸಹನಾಗೆ A6 ಜಗದೀಶ್ ಕರೆ ಮಾಡಿದ್ರಂತೆ. ಸಹನಾ ಮತ್ತು ಜಗದೀಶ್ ನಡುವಿನ ಸಂಭಾಷಣೆ ರಿಟ್ರೀವ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಸಹನಾ ಮತ್ತು ಜಗದೀಶ್ ನಡುವೆ, ಅಕ್ಕ ಅಣ್ಣ ಸ್ಟೇಷನ್ಗೆ ಹೋಗ್ತಾರೆ ಅಂತ ಹೇಳಿದ್ದಂತೆ ಜಗದೀಶ್. ರಾಘವೇಂದ್ರ ಅವರ ಪತ್ನಿಗೆ ಕರೆ ಮಾಡಿ ಸ್ಟೇಷನ್ಗೆ ಯಾಕೆ ಅಂತ ರಾಘವೇಂದ್ರ ಪತ್ನಿ ಸಹನಾ ಕೇಳಿದ್ದಾರೆ. ಸ್ಟೇಷನ್ಗೆ ಯಾಕೆ ಹೋದ್ರು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ವಾಟ್ಸಪ್ ಮೂಲಕ ಮಾತನಾಡಿದ್ದಾರೆ ಜಗದೀಶ್ ಮತ್ತು ಸಹನಾ ಅಂತ ಗೊತ್ತಾಗಿದೆ. ಹತ್ಯೆಯ ಬಳಿಕ ಈ ಜಗದೀಶ್ A6, A5 ಬಂದು ರಾಘವೇಂದ್ರ. ಸಹನಾ ಜೊತೆ ಜಗದೀಶ್ ಮಾತನ್ನ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು A7 ಅನುಕುಮಾರ್ ಮೊಬೈಲ್ನಲ್ಲಿ 1.5 ನಿಮಿಷದ ವಿಡಿಯೋ ರಿಟ್ರೀವ್ ಆಗಿದೆ. ಇವರಿಬ್ಬರು ಮಾತಾಡಿಕೊಂಡಿರ್ತಕ್ಕಂಥದ್ದು. ಚಿತ್ರದುರ್ಗದ ದರ್ಶನ್ ಸಂಘದ ಅಧ್ಯಕ್ಷ ರಾಘವೇಂದ್ರ ಜೊತೆ ಜಗದೀಶ್ ಕೂಡ ಬಂದಿದ್ದ. ಜಗದೀಶ್ ಕೂಡ ಚಿತ್ರದುರ್ಗದಿಂದನೇ ಬಂದಿರತಕ್ಕಂಥ ವ್ಯಕ್ತಿ. ಅವನು ಸಹನಾಗೆ ಫೋನ್ ಮಾಡಿ ಹೇಳ್ತಾನೆ, ಅಕ್ಕ ಅಣ್ಣ ಸ್ಟೇಷನ್ಗೆ ಹೋಗ್ತಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಂಡ. ಮುರಳಿ, ಇದು ಈ ಸಂಭಾಷಣೆ ಇವರಿಬ್ಬರ ನಡುವೆ ನಡೆದಿರ್ತಕ್ಕಂಥದ್ದು ಯಾವಾಗ ನಡೆದಿರೋದು ಮತ್ತೆ ಏನು ಹೇಳುತ್ತಿದ್ದು? ಅರವಿಂದ್, ಏನಂದ್ರೆ ಇದೆಲ್ಲ ಏನು ಮೃತದೇಹವನ್ನು ವಿಲೇವಾರಿ ಮಾಡದ ಬಳಿಕ ನಡೆದಿರೋ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಜಗದೀಶ್ ಸಹನಾ ಜೊತೆಯಲ್ಲಿ ವಾಟ್ಸಪ್ನ ಕರೆಯಲ್ಲಿ ಮಾಡ್ತಾ ಇರ್ತಾರೆ. ಮಾತನಾಡೋ ಸಂದರ್ಭದಲ್ಲಿ ರಾಘವೇಂದ್ರ ಅವರ ಪರಿಸ್ಥಿತಿ ಬಗ್ಗೆ ಹೇಳುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು. ಯಾಕೆಂದರೆ ರಾಘವೇಂದ್ರ, ನಿಖಿಲ್ ಮತ್ತು ಕೇಶವಮೂರ್ತಿ ಮತ್ತು ಕಾರ್ತಿಕೇಯನಿದು ಅವರ ಜೊತೆಯಲ್ಲಿ ಪೊಲೀಸ್ ಠಾಣೆಗೆ ಶರಣಾಗತಿಗಾಗಿ ಹೋಗುವಂಥದ್ದು. ಆ ಸಂದರ್ಭದಲ್ಲಿ ಅದರ ಮಾಹಿತಿಯನ್ನು ಅಂದರೆ ಪತ್ನಿ, ಅಂದರೆ ರಾಘವೇಂದ್ರ ಅವರ ಪತ್ನಿ ಸಹನಾಗೆ ಕೊಡಬೇಕಾಗಿತ್ತು. ಆ ಕೆಲಸವನ್ನು ಚಿತ್ರದುರ್ಗದ ಜಗದೀಶ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅನುಕುಮಾರ್, ಅಂದರೆ ಈ ಪ್ರಕರಣದ 7ನೇ ಆರೋಪಿಯಾಗಿರುವಂಥ ಅನುಕುಮಾರ್ ಏನಿದ್ದಾನೆ, ಅದು ವಿಡಿಯೋ ಮೂಲಕ ರೆಕಾರ್ಡನ್ನು, ಅಂದರೆ ಮೊಬೈಲ್ನ ಮೂಲಕ ವಿಡಿಯೋ ರೆಕಾರ್ಡನ್ನು ಮಾಡ್ಕೊಂಡಿದ್ದ. ಅದೆಲ್ಲ ಕೂಡ ಈಗಾಗಲೇ ರಿಟ್ರೀವ್ ಆಗಿದೆ. ಅದರ ಸಂಭಾಷಣೆಗಳು ಕೂಡ ಈಗ ದೋಷಾರೋಪ ಪಟ್ಟಿಯಲ್ಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದರೆ 1.5 ನಿಮಿಷದ ವಿಡಿಯೋ ತುಣುಕು ಏನಿದೆ, ವಿಡಿಯೋ ತುಣುಕುಗಳನ್ನು ಕೂಡ ಈಗಾಗಲೇ ಪೊಲೀಸರು ರಿಟ್ರೀವ್ ಅನ್ನು ಮಾಡ್ಕೊಂಡಿದ್ದಾರೆ. ರಿಟ್ರೀವ್ ಅನ್ನು ಮಾಡಿಕೊಂಡು ದೋಷಾರೋಪ ಪಟ್ಟಿಯಲ್ಲಿ ಅದನ್ನ ಉಲ್ಲೇಖವನ್ನ ಮಾಡ್ತಾ ಇರುವಂಥದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿ ಮುರಳಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಅಬ್ಬಬ್ಬಬ್ಬ, ಏನು ಖತರ್ನಾಕ್ಗಳು ಎಲ್ಲರೂ ಅಂತಂದರೆ, ಒಬ್ಬೊಬ್ಬರು ಕೂಡ ಮಾಸ್ಟರ್ ಪೀಸ್ಗಳು ಈ ಪ್ರಕರಣದಲ್ಲಿ ಇರೋರು. ಇವರಿಗೆ ಕ್ರೈಮ್ ಅನ್ನೋದೇನು ಹೊಸದಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಇದೆಲ್ಲವನ್ನ ನೋಡ್ತಾ ಇದ್ರೆ.